ಬೆಳ್ಳಾರೆ ಹಿಂದೂ ರುದ್ರಭೂಮಿ ಭಾಳ ವ್ಯವಸ್ಥಿತವಾಗಿದೆ. ಬೆಳ್ಳಾರೆ ಎಲ್ಲ ಗ್ರಾಮಸ್ಥರ ಸಹಾಯದಿಂದ ವ್ಯವಸ್ಥಿತವಾಗಿ ಎದ್ದು ನಿಂತಿದೆ. ಆತ್ಮೀಯ ನಮ್ಮ ಬೆಳ್ಳಾರೆ ಗ್ರಾಮಸ್ಥರೇ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೇ, ನಾವು ಇವತ್ತು ಬೆಳ್ಳಾರೆಯ ಹಿಂದೂ ರುದ್ರಭೂಮಿ ಬಳಿ ಸೇರಿದ್ದೇವೆ. ನನ್ನ ಜೊತೆಗೆ ನಮ್ಮ ಬೆಳ್ಳಾರೆ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಪನ್ನೆ ಅವರಿದ್ದಾರೆ. ಹಾಗೆ ನಮ್ಮ ಬೆಳ್ಳಾರೆ BJP ಶಕ್ತಿ ಕೇಂದ್ರದ ಪ್ರಮುಖ ದಿಲೀಪ್ ಗಟ್ಟಿಗಾರ್ ಇದ್ದಾರೆ. ನಮ್ಮ ನೆಟ್ಟಾರಿನ ಕಾರ್ಯಕರ್ತ ಶೈಲೇಶ್ ನೆಟ್ಟಾರ್ ಅವರಿದ್ದಾರೆ. ಹಾಗೆ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕ ಮಿತ್ರ ಭಾಸ್ಕರ್ ನೆಟ್ಟಾರ್ ಅವರಿದ್ದಾರೆ. ಹಾಗೆ ಉಮಿಕಳದ ಬೂತ್ ಅಧ್ಯಕ್ಷ ನಮ್ಮ ಲೋಕೇಶ್ ಬೆಳ್ಳಾರೆ ಇದ್ದಾರೆ. ಜೊತೆಗೆ ಭಾಳ ಮುಖ್ಯವಾಗಿ ಕೃಷ್ಣ ಗೌರಿಹೊಳೆ ಅವರು ಇದ್ದಾರೆ. ಇವರು ಈ ರುದ್ರಭೂಮಿಯ ಸಿಬ್ಬಂದಿ ಇದ್ದಾರೆ. ಇಲ್ಲಿ ಮಾತಾಡುವಂಥ ಅವಶ್ಯಕತೆ ಬಂದಿರುವುದು ಯಾಕೆಂತ ಹೇಳಿದರೆ, ಇಲ್ಲಿಯ ಹಿಂದೂ ರುದ್ರಭೂಮಿ ಲೋಕಾರ್ಪಣೆಗೊಂಡು ಬಹುಶಃ 5-6 ತಿಂಗಳು ಕಳೆದಿದೆ. ಸುಮಾರು ಕೃಷ್ಣ ಅವರ ಪ್ರಕಾರ 13-14 ಶವದಹನ ಇಲ್ಲಿ ನಡೆದಿದೆ. ಇತ್ತೀಚೆಗೆ ನಮ್ಮೆಲ್ಲರ ಗಮನಕ್ಕೆ ಬಂದಂಥ ಒಂದು ವಿಚಾರ ಅಂತ ಹೇಳಿದರೆ, ಒಂದಷ್ಟು ಜನಕ್ಕೆ ಇಲ್ಲಿ ವ್ಯವಸ್ಥೆಗಳಿಲ್ಲ, ಸೌದೆ ಇಲ್ಲ, ತೆಂಗಿನ ಗರಿ ಇಲ್ಲ, ಈ ಥರದ್ದೆಲ್ಲ ಮಾಹಿತಿ ಇದೆ ಅಥವಾ ತಪ್ಪು ಮಾಹಿತಿ ಇದೆ ಅಂತೇಳಿ ಅಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವಿಲ್ಲಿ ಇವತ್ತು ಅನಿವಾರ್ಯವಾಗಿ ಸೇರಿದ್ದೇವೆ. ಬಹಳ ಮುಖ್ಯವಾಗಿ ಹಲವಾರು ವರ್ಷಗಳಿಂದ ಇಲ್ಲೊಂದು ಬೆಳ್ಳಾರೆ ಗ್ರಾಮದಲ್ಲಿ ವ್ಯವಸ್ಥಿತವಾದ ಹಿಂದೂ ರುದ್ರಭೂಮಿ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಮಾಜಿ ಶಾಸಕ ಶ್ರೀ ಅಂಗಾರ ಅವರು, ಮಾಜಿ ಸಚಿವರು, ಹಾಗೆ ಮಾಜಿ ಸಂಸದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ನಳಿನಾಕ್ಷಿ ಅವರು, ನಂತರದಲ್ಲಿ ನಮ್ಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಪನ್ನೆ ಹಾಗೂ ನಂತರದ ಅವಧಿಯ ಅಧ್ಯಕ್ಷರಾದಂಥ ಶ್ರೀಮತಿ ನಮಿತಾ ರೈ ಅವರು, ಹಾಗೂ ಅವರ ಜೊತೆಗೆ ಈ ಭಾಗದ ಮತ್ತು ಈ ಬೆಳ್ಳಾರೆ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು ಹಾಗೆ PDO ಸಂಪೂರ್ಣವಾಗಿ ವ್ಯವಸ್ಥಿತವಾದ ಹಿಂದೂ ರುದ್ರಭೂಮಿ ಆಗಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಬೇರೆ ಬೇರೆ ಅನುದಾನಗಳನ್ನು ಪಡ್ಕೊಂಡು ಕೊಟ್ಟು ಇಲ್ಲಿ ಬಹಳ ಅಚ್ಚುಕಟ್ಟಾದಂಥ ಒಂದು ಕಟ್ಟಡ, ಉಪಕಟ್ಟಡ, ಸೌದೆಗಳನ್ನು ಒಣ ಸೌದೆಯಾಗಿ ಇಟ್ಟುಕೊಳ್ಳುವಂಥ ಒಂದು ಉತ್ತಮವಾದ ಉಪಕಟ್ಟಡ ಎಲ್ಲ ಕೂಡ ಮಾಡಿ ವ್ಯವಸ್ಥಿತವಾಗಿ ಕೆಲಸಗಳು ನಡೀತಾ ಇರುವಂಥದ್ದು. ಸಿಬ್ಬಂದಿಯವರು ಕೂಡ ಹಾಗೆ ಶ್ರೀಯುತ ಕೃಷ್ಣ ಅವರು, ಅವರ ಮನೆ ಇಲ್ಲಿಂದ ಖಾಲಿ 25 ಮೀಟರ್ ದೂರದಲ್ಲಿದೆ. ಯಾವುದೇ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಸೇವೆ ಮಾಡಬೇಕಂತ ಸಂದರ್ಭ ಬಂದಾಗ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಬರುವಂಥ ಯಾರೇ ಆಗಲಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅವ್ರ ಕೆಲಸಗಳನ್ನ ಭಾಳ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಗೌರವದಿಂದ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಪಪ್ರಚಾರಗಳು ಅಥವಾ ಇನ್ಯಾವುದೇ ಸಂಶಯಗಳು ಗ್ರಾಮಸ್ಥರಲ್ಲಿ ಇರಬಾರದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಇವತ್ತು ಹೇಳೋದೇನಂತ ಹೇಳಿದರೆ, ಎಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿದೆ. ಪಾರ್ಕಿಂಗ್ ವ್ಯವಸ್ಥೆ ಇದೆ, ಸ್ನಾನಗೃಹ ಇದೆ, ಹತ್ತಿರದಲ್ಲಿ ಹೊಳೆ ಇದೆ, ನಮ್ಮ ಮುಂದೆ ಬರ್ನಿಂಗ್ ಮೆಷಿನ್ ಇದೆ, ಸೌದೆ ಧಾರಾಳ ಸ್ಟೋರೇಜ್ ಇದೆ, ತೆಂಗಿನ ಗರಿ ಕೂಡ ಸ್ಟೋರೇಜ್ ಇದೆ, ಚಿಪ್ಪಿ ಇದೆ, ಎಲ್ಲ ರೀತಿಯ ಕೂಡ ವ್ಯವಸ್ಥೆ ಇಲ್ಲಿದೆ. ಎದುರುಗಡೆಯಲ್ಲಿ ಇಂಟರ್ಲಾಕ್ ಹಾಕಿ ವ್ಯವಸ್ಥಿತವಾಗಿ ಇಲ್ಲಿ ಒಳಗೆ ಹೊರಗೆ ಹೋಗುವಂಥ ಎಲ್ಲ ಕೆಲಸಗಳು ಕೂಡ ಇಲ್ಲಿ ಆಗಿದೆ. ಯಾವುದೇ ಸಂದರ್ಭದಲ್ಲಿ ಯಾರಿಗೂ ಯಾವುದೇ ಸಂಶಯ ಬೇಡ. ಈ ವಿಡಿಯೋದೊಂದಿಗೆ ಕೃಷ್ಣ ಇವರ ಫೋನ್ ನಂಬರ್ ಇದೆ. ಆ ಫೋನ್ ನಂಬರಿಗೆ ನೀವು ಯಾವುದೇ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಾಗ ಒಂದು ಕಾಲ್ ಮಾಡಿದರೆ ಸಾಕು, ಅವರು ಅದನ್ನು ಜವಾಬ್ದಾರಿ ತಗೊಂಡು ವ್ಯವಸ್ಥೆ ಮಾಡ್ತಾರೆ. ಪಂಚಾಯತ್ ಕಡೆಯಿಂದ 4,000 ರೂಪಾಯಿ ಹಗಲಿಗೆ ಆದರೆ, ರಾತ್ರಿ ಆದರೆ 1,000 ಜಾಸ್ತಿ 5,000 ರೂಪಾಯಿ ಸದ್ಯಕ್ಕೆ ದರ ಫಿಕ್ಸ್ ಮಾಡಿದ್ದಾರೆ. ಆ ಪ್ರಕಾರ ಇಲ್ಲಿ ಸೇವೆ ಕೊಡ್ತಾ ಇದ್ದಾರೆ. ಯಾರಿಗೂ ದಯವಿಟ್ಟು ಮತ್ತೊಮ್ಮೆ ನಾನು ಹೇಳ್ತೇನೆ, ಯಾರಿಗೂ ಯಾವುದೇ ಸಂಶಯ ಬೇಡ. ಬೆಳ್ಳಾರೆ ಹಿಂದೂ ರುದ್ರಭೂಮಿ ಭಾಳ ವ್ಯವಸ್ಥಿತವಾಗಿದೆ. ಬೆಳ್ಳಾರೆ ಎಲ್ಲ ಗ್ರಾಮಸ್ಥರ ಸಹಾಯದಿಂದ ವ್ಯವಸ್ಥಿತವಾಗಿ ಎದ್ದು ನಿಂತಿದೆ.
ಮತ್ತು ನಾನು ಹೇಳ್ತೇನೆ, ಯಾರಿಗೂ ಸಂಶಯ ಬೇಡ, ಈ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳಿ, ತಮ್ಮ ಅವಶ್ಯಕತೆಗೆ ಖಂಡಿತವಾಗಿಯೂ ಬೆಳ್ಳಾರೆ ರುದ್ರಭೂಮಿಯನ್ನು ಉಪಯೋಗಿಸಿಕೊಳ್ಳಿ ಅಂತೇಳಿ ಹೇಳುವಂಥ ಪ್ರಾರ್ಥನೆ ನಮ್ಮೆಲ್ಲರದು. ಧನ್ಯವಾದಗಳು.